ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವಾ ಮರಳಿ ಮನಸಾಗಿದೆ ಥ್ಯಾಂಕ್ಸ್. ನೀವ್ಯಾಕೆ ಥ್ಯಾಂಕ್ಸ್ ಹೇಳಿದ್ರಿ ವಿಕ್ರಾಂತ್ ಸರ್? ಇವತ್ತು ನೀನು ನನಗೋಸ್ಕರ ಮಾಡಿರೋ ಹೆಲ್ಪಿಂದ ನನ್ನ ಮೇಲೆ ಇದ್ದಿದ್ದ ಆರೋಪ ಸುಳ್ಳು ಅಂತ ಸಾಬೀತಾಯಿತು. ಅದಕ್ಕೆ ಅದು ಸರಿ, ನೀನು ಯಾಕೆ ಥ್ಯಾಂಕ್ಸ್ ಹೇಳಿದೆ? ಯಾಕಂದರೆ ಕೆಲವು ಸಲ ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ನಂಬಿದ್ರಲ್ಲ, ಅದಕ್ಕೆ. ಸ್ಪಂದನ, ಐ ಆಮ್ ಸಾರಿ. ನಾನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಇದನ್ನ ಹೇಳಕ್ಕೆ ಅಲ್ಲಿಂದ ರೂಮ್ ಕರ್ಕೊಂಬಂದ್ರಾ? ಸ್ಪಂದನ, ಅದು ನನ್ನ ಇಡೀ ಕುಟುಂಬ ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿತ್ತು. ನಾನು ಅಷ್ಟೇ ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ಆದರೆ ಅದು ನನ್ನ ತಪ್ಪು. ಬರೀ ಮಾತು ಹೇಳ್ತಿಲ್ಲ ಸ್ಪಂದನ, ನನ್ನ ಮನಸಾರೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾತೆಲ್ಲ ಮುಗ್ದಿದ್ರೆ ನಾವು ಉಷಾತೆ ರೂಮ್ಗೆ ಹೋಗ್ಬೋದಾ? ಯಾಕೆ? ಇಲ್ಲೇನು ಪ್ರಾಬ್ಲಮ್ ಇದೆ? ಹೌದು, ಪ್ರಾಬ್ಲಮ್ ಇದೆ. ನೀವು ಕೋಪ ಮಾಡ್ಕೋತೀರಾ. ಸ್ಪಂದನ, ನಾನು ಕೋಪ ಮಾಡ್ಕೊಂಡಿಲ್ಲ. ನಾನು ಕೋಪ ಮಾಡ್ಕೊಳ್ಳೋಕೆ ಮಾಡಿದ್ದು ನೀನು. ಅದಕ್ಕೆ ನಾನೇ ಕ್ಷಮೆನೂ ಕೇಳಿದ್ದೀನಿ. ಅಂದಹಾಗೆ ನಾನು ವೈಶು ಜೊತೆ ಮಾತಾಡೋದು ನಿಂಗೆ ಇಷ್ಟ ಇಲ್ಲ ಅಲ್ವಾ? ನೀವು ವೈಶು ಅಕ್ಕ ಹತ್ರ ಮಾತಾಡೋದ್ರಿಂದ ನನಗೆ ಯಾವುದೇ ವ್ಯತ್ಯಾಸನೂ ಆಗಲ್ಲ. ನಮ್ಮಿಬ್ರ ಮಧ್ಯೆ ಯಾವ್ದಾದ್ರು ಸಂಬಂಧ ಇದ್ರೆ ತಾನೇ ವ್ಯತ್ಯಾಸ ಆಗಕ್ಕೆ. ನಾನು ನಿನಗೆ ಏನಾಗಬೇಕು ಅಂತ ನನಗೆ ಗೊತ್ತಿಲ್ಲ ಸ್ಪಂದನ. ಆದರೆ ನನಗೆ ಗೊತ್ತಿರೋದು ಒಂದೇ, ಇವತ್ತು ನನಗೆ ಏನು ಸಹಾಯ ಮಾಡಿದ್ಯೋ ಅದನ್ನು ನಾನು ನನ್ನ ಜೀವನ ಪರ್ಯಂತ ಯಾವತ್ತೂ ಮರೆಯಲ್ಲ. ನಾನು ಅಂತ ದೊಡ್ಡ ಕೆಲಸ ಏನ್ ಮಾಡಿಲ್ಲ ವಿಕ್ರಾಂತ್ ಸರ್. ಅಲ್ಲಿ ಹೋಗಿ ಇರೋ ಸತ್ಯ ಏನಿದೆ ಅಂತ ಹೇಳಿದೀನಿ ಅಷ್ಟೇ. ಆದ್ರೆ ನೀವ್ ನನ್ನ ಜವಾಬ್ದಾರಿ ತಗೊಂಡು ನನಗ್ ಮಾಡಿರೋ ಸಹಾಯನ ನಾನು ಜೀವನ ಪರ್ಯಂತ ಮರೆಯಲ್ಲ. ನನ್ನ ಕರ್ತವ್ಯದಲ್ಲಿ ಅದು ಒಂದು. ಸರಿ, ನಾನು ಹೋಗ್ತೀನಿ. ಇರು ಸ್ಪಂದನ, ಅಷ್ಟೊಂದು ಆತನ. ಇವತ್ತು ನಮ್ಮ DIG ಅವರು ನಿನ್ನ ತುಂಬ ಹೊಗಳಿದ್ರು. ಅದನ್ನು ಕೇಳಿ ನನಗೆ ತುಂಬ ಖುಷಿ ಆಯಿತು. ನನ್ನನ್ನು ಹೊಗಳಿದ್ರೆ ನಿಮ್ಗೆ ಯಾಕೆ ಖುಷಿ ಆಗ್ಬೇಕು? ನಾನೇನಾಗ್ಬೇಕು ನಿಮ್ಗೆ? ಸ್ಪಂದನ, ನೀನು ನನ್ನ ಫ್ರೆಂಡ್ ಅಂತ ಅನ್ಕೋಬಹುದು. ನನ್ನ ಜೀವನದಲ್ಲಿ ಒಬ್ಬ ಒಳ್ಳೆ ಫ್ರೆಂಡ್ ಆಗಿರ್ತೀನಿ ಅಂತ ಹೇಳಿ, ನನ್ನ ನೆನಪಲ್ಲಿ ಇರ್ತೀನಿ ಅಂತ ಹೇಳಿ, ಇವಾಗ ಇನ್ಯಾರೋ ಹುಡುಗಿನ ಕರ್ಕೊಂಡು ಬಂದಿದ್ಯಲ್ಲ ವಿಕ್ಕಿ. ಹೊಸ ಫ್ರೆಂಡ್ ಬಂದ್ಮೇಲೆ ಈ ಫ್ರೆಂಡ್ನ ಮರ್ತೇ ಬಿಟ್ಟಿಯಲ್ಲ ವಿಕ್ಕಿ. ನಿನ್ ಜೀವನದಲ್ಲಿ ನನ್ನ ಭಾವನೆಗಳಿಗೆ ಬೆಲೆನೇ ಇಲ್ದಿರೋ ಹಾಗೆ ಮಾಡ್ಬಿಟ್ಟೆ. ನಾನು ನೀವು ಒಟ್ಟಿಗೆ ಇದ್ರೆ ತಡ್ಕೊಳಕ್ ಆಗಲ್ಲ ಅನ್ಸುತ್ತೆ ವೈಶು ಅಕ್ಕಂಗೆ. ನಾನು ಬದುಕಿರೋವರೆಗೂ ನಾನು ನೀನು ಕೊಟ್ಟಿರೋ ಸ್ಥಾನನ ಬೇರೆ ಯಾರು ಬರಲ್ಲ. ಇನ್ನೊಂದ್ಸಲ ನನ್ನ ಗಂಡನ ವಿಷಯ ಮಾತಾಡಿದ್ರೆ ಚೆನ್ನಾಗಿರಲ್ಲ ವೈಶು ಅಕ್ಕ. ನನಗ್ ಮಾತು ಕೊಟ್ಟು ಮದುವೆ ಮಾಡಿಸಿ ಇವಾಗ ನನ್ನ ಜೀವನದೇ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗಾಗಿದೆ. ಈಗ ನೀನ್ ಖುಷಿಯಾಗಿದೆಯಲ್ವಾ ವಿಕ್ಕಿ? ವಿಕ್ರಾಂತ್ ಸರ್, ನನಗೆ ಮೊದಲೇ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ.
ಹೊಸ ಫ್ರೆಂಡ್ ಬೇಕಾಗಿಲ್ಲ. ಪ್ರೀತಿ ಇಲ್ಲದ ಮೇಲೆ ಒಲವು ಬಯಸೋದು ಸರಿಯ ವಿಧಿಯೇ. ಇರುವ ಪ್ರೀತಿಯ ತೊರೆದು ಮರೆಯಲು ಹೇಳು ನೀತಿ ಸರಿಯೇ. ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ. ಸ್ಪಂದನ ಇಲ್ಲೇ ಉಳ್ಕೊ, ನನ್ನ ಬಿಟ್ಟು ಹೋಗ್ಬೇಡ. ಯಾಕೆ ವಿಕ್ರಾಂತ್ ಸರ್? ನಾನು ಹೇಗೆ ಹೇಳಲಿ, ನೀ ಎಲ್ಲೋ ಹೋಗ್ಬೇಡ, ಇಲ್ಲೇ ಉಳ್ಕೊ ಅಷ್ಟೆ. ಇಲ್ಲ ಅಂದ್ರೆ ಎಲ್ರಿಗೂ ಬೇಜಾರಾಗುತ್ತಾ? ಇಲ್ಲ, ನನಗೆ ಬೇಜಾರಾಗುತ್ತೆ. ಇನ್ಮೇಲೆ ಈ ರೂಮಿಂದ ಹೋಗು ಅಂತಲೂ ಹೇಳಲ್ಲ, ಹೊರಗೆ ಹೋಗೋಕ್ಕೂ ಬಿಡಲ್ಲ. ಮರಳಿ ಮನಸ್ಸಾಗಿದೆ, ಮರಳಿ ಮನಸ್ಸಾಗಿದೆ.